ನಿಮ್ ತಂದೆ ಕನ್ಸನ್ನ ಈಡೇರಿಸ್ಕೊಡುವಂತ ಜಾಗ ಇದೆ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಭೂಮಿ. ನೀನು ನನಗ್ ಪರಿಚಯ ಆದಾಗಿಂದ ನಿನ್ ಬಾಯಲ್ಲಿ ನಾನ್ ಕೇಳಿರುವಂತ ಮಾತುಗಳು ಯಾವ್ದು ಅಂದ್ರೆ ಲಕ್ಷ್ಮಕ್ಕ ಚೆನ್ನಾಗಿರ್ಬೇಕು, ಇನ್ನೊಬ್ರು ಚೆನ್ನಾಗಿರ್ಬೇಕು, ಮತ್ತೊಬ್ರು ಚೆನ್ನಾಗಿರ್ಬೇಕು ಅಂತ ಬೇರೆಯವ್ರು ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ಳೋದೇ ನಿನ್ನ ಒಂದು ಗುಣ ಆಗಿ. ಅದ್ರ ಜೀವನದಲ್ಲಿ ಮೊದಲನೇ ಸರಿ ನಾನೇನೋ ಆಗ್ಬೇಕು, ನನಗೇನೋ ಬೇಕು ಅಂತ ಕೇಳಿದ್ದು ನಿನ್ ತಂದೆ ಕನ್ಸು ನೀನ್ ಕಾನ್ಸ್ಟೇಬಲ್ ಆಗ್ಬೇಕು ಅನ್ನೋದನ್ನ. ಐ ಥಿಂಕ್ ಆ ಟೈಮ್ ಬಂದಿದೆ. ನಿನ್ ಜೀವನದಲ್ಲಿ ಮೊದಲನೇ ಸಾರಿ ನಿನ್ಗೆ ಏನೋ ಬೇಕು ಅಂತ ಅನ್ಕೊಂಡಿದ್ಯಾ. ನೀನ್ ಅನ್ಕೊಂಡಿರೋದೆಲ್ಲ ನಿಜ ಆಡು ಆದಷ್ಟು ಬೇಗ. ಯಾವಾಗ್ಲೂ ನಗ್ತಾ ಇರೋ. ನೀನ್ ನಕ್ಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ನಗ್ತಾ ನಗ್ತಾ ಈ ಪ್ರಪಂಚನ ಗೆಲ್ಲೋ ತಾಕತ್ ನಿನ್ನಲ್ಲಿದೆ. ಅದ್ ನಿನಗೆ ಗೊತ್ತಿಲ್ಲ. ಟೈಮ್ ಆಗ್ತದೆ. ಐ ವಿಶ್ ಯು ಗುಡ್ ಲಕ್. ಇಲ್ಲಿಂದ ನಿನ್ ಜೀವನ ತುಂಬಾ ಚೆನ್ನಾಗಿ ಬದಲಾಗಿ. ಸಾಹೇಬ್ರೆ, ನೀವ್ ತುಂಬಾನೇ ಒಳ್ಳೆಯವರು. ನಾನು ಹೋದ್ಮೇಲೆ ಹಂಗೆ ಪೊಲೀಸು ಕೇಸು ಅಂತ ಬ್ಯುಸಿ ಆಗಿದ್ ಬಿಡ್ಬೇಡಿ. ನಿಮ್ ಮನೆಗೆ ನಿಮ್ ಮನ್ಸಿಗೆ ಒಪ್ಪುವಂತ ಹುಡ್ಗಿನ ಆದಷ್ಟು ಬೇಗ ಮದ್ವೆ ಆಗಿ ನೀವ್ ಖುಷಿಯಾಗಿರೋದು ನನ್ಗಷ್ಟೇ ಮುಖ್ಯ. ಸರಿನಾ? ಒಂದ್ ನಿಮಿಷ. ಆಲ್ ದಿ ಬೆಟರ್. ಒಂದ್ ನಿಮಿಷ. ಯಾಕೆ ಇಷ್ಟು ಗಾಬರಿಯಿಂದ ಓಡೋಗ್ತಾ ಇದೀರಾ? ಲೇಟ್ ಆಗತ್ತಲ್ಲ. ಅದಕ್ಕೆ ಲೇಟ್ ಆಗುತ್ತಾ? ನೀವ್ ಟ್ರೈನಿಂಗ್ ಅಲ್ವಾ ಹೋಗ್ತಾ ಇರೋದು? ಹೌದು, ನಾನು ಟ್ರೈನಿಂಗ್ ಹೋಗ್ತಾ ಇರೋದು. ಇಲ್ಲಿ ಇರೋರೆಲ್ಲ ಟ್ರೈನಿಂಗ್ ಗೆ ಹೋಗ್ತಾ ಇರೋದು. ಏನ್ ಟೈಮ್ ಆಗಿಲ್ಲ. ಥ್ಯಾಂಕ್ಸ್ ಅಕ್ಕ. ಅಕ್ಕನಾ? ನೀವ್ ನನ್ಗಿಂತ ದೊಡ್ಡವರಲ್ವಾ? ನಿಮ್ ಹೆಸರು? ನನ್ನ ಹೆಸರು ಭೂಮಿ ಅಜಿತ್ ರಾಮನಾರಾಯಣ್. ನನ್ನ ಹೆಸರು ಸಹನಾ. ಒಳಗಡೆ ಸಿಗೋಣ. ಬಾಯ್ ಭೂಮಿ ಅಜಿತ್ ಅಕ್ಕ. ಇವಾಗ ಸದ್ಯಕ್ಕೆ ಐವಿ ಕೊಟ್ಟಿರಿ. ಹೆವಿ ಫುಡ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಹೇಳಿ. ಲೈಟ್ ಆಗಿ ಇಡ್ಲಿನೋ ಉಪ್ಪಿಟ್ಟು ಆ ತರದ್ ಏನಾರು ಕೊಡಿ. ನಾನ್ ಬಂದು ಅವ್ರನ್ನ ಎಕ್ಸಾಮಿನ್ ಮಾಡ್ತೀನಿ. ಸರಿನಾ? ಓಕೆ ಮಚ್ಚಿ, ಕಾಫಿ ತಗೊಳ್ಳೋ. ಡಿ ಕಾಫಿ ಸುಮ್ಮನೆ ತಗೊಳ್ಳೋ. ಥ್ಯಾಂಕ್ ಯು. ದೇವ್ರೆ, ಅಯ್ಯಪ್ಪ. ಸಂಗೀತ, ಏನಾಯ್ತು? ಯಾಕೆ ಇಷ್ಟು ಡಲ್ ಆಗಿದ್ಯಾ? ಏನು ಅಂತ ಹೇಳಿರಿ. ಭೂಮಿ ಮನೆಯಿಂದ ಹೋದಾಗಿಂದ ಶಾರದಾ ಅಳ್ತಾನೆ ಇದ್ದಾಳ್ರಿ. ನನ್ಗಂತೂ ಅವಳನ್ನ ಸಮಾಧಾನ ಮಾಡಿ ಮಲಗಿಸೋಷ್ಟೊತ್ತಿಗೆ ಸಾಕಾಗೋಯ್ತು. ಮದರ್ ಇಂಡಿಯಾ ಅತ್ತಿಗೆ ಹೋಗಿ ಇನ್ನ ಹಾಫ್ ಡೇನು ಆಗಿಲ್ಲ. ನೀನ್ ಈ ರೇಂಜ್ ಸುಸ್ತಾಗಿದ್ಯಾ? ಇನ್ನ ಅತ್ಗೆ ಟ್ರೈನಿಂಗ್ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ನಿನ್ ಕತೆ ಏನು? ಅಯ್ಯೋ, ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಕಣೋ. ಹೇಗಾದ್ರೂ ಮ್ಯಾನೇಜ್ ಮಾಡ್ಲೇಬೇಕು ಅಕ್ಕ. ಇಲ್ಲಾಂದ್ರೆ ಶಾರದನ್ ಚಿಂತೆಯಲ್ಲಿ ಭೂಮಿ ಟ್ರೈನಿಂಗ್ ನ ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ರೆ ಇನ್ನೂ ಕಷ್ಟ ನೋಡು. ಪಾಪ ಅವಳು ಅವ್ರ ತಂದೆ ಕನ್ಸನ್ನ ನನ್ಸ್ ಮಾಡಕ್ ಹೋಗಿದ್ದಾನೆ. ಬೈ ಚಾನ್ಸ್ ಏನಾದ್ರು ಫೋನ್ ಮಾಡಿದಾಗ ಈ ವಿಷಯ ಹೇಳ್ಬಿಡಿ, ಇಲ್ಲಾಂದ್ರೆ ಅವಳು ಡಿಸ್ಟರ್ಬ್ ಆಗ್ಬಿಡ್ತಾಳೆ. ಶಾರದಾ ದೊಡ್ಡಮ್ಮನ ಹೇಗೋ ಸಮಾಧಾನ ಮಾಡ್ಬೋದು, ಆದ್ರೆ ಅತ್ತೆ ನೆನ್ಸ್ಕೊಂಡ್ರೆ ನನಗ್ ಭಯ ಆಗ್ತಾ ಇದೆ. ಯಾಕೆ? ಮಾತಿಗೆ 3 ಸಲ ಭೂಮಿ 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 ಅಂತ ಕೂಗ್ತಾ ಇದ್ರು. ಈಗ ಭೂಮಿ ಇಲ್ದೆ ಅದ್ ಹೇಗಿರ್ತಾರೋ. ಸೋ ನಿಮ್ ಮಾತ್ ನಿಜ ಅಂಜು. ಅವಳು ಮದ್ವೆ ಆಗಿ ಮನೆಗ್ ಬಂದಾಗಿಂದ ಒಂದಿನನೂ ನಾನು ಅವಳನ್ನ ಬಿಟ್ಟಿರ್ಲೇ ಇಲ್ಲ. ಅವಳು ಅಷ್ಟೇ ನನ್ನ ಬಿಟ್ಟು ಯಾವತ್ತೂ ಎಲ್ಲೂ ಹೋಗಿರ್ಲಿಲ್ಲ. ಆದ್ರೆ ಈ ಟ್ರೈನಿಂಗ್ ಅನ್ನೋ ಶಾಪದಿಂದ ನಾವಿಬ್ರು ದೂರ ಆಗೋ ರೀತಿ ಆಗೋಯ್ತು. ನೀನು ಬರೀ ನಿನ್ನ ಬಗ್ಗೆ ಎಷ್ಟೇ ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ನಮ್ಮ ಅಜಿತ್ ಪರಿಸ್ಥಿತಿ ನೆನ್ಸ್ಕೊ. ಹೌದು ರೀ, ಪಾಪ ನನ್ ಮಗ. ಭೂಮಿ ಅಂದ್ರೆ ಅವ್ನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟ ಪಡ್ತಾನೆ. ಅಂಥದ್ರಲ್ಲಿ ಅವಳನ್ನ ತಿಂಗ್ಳಾನ್ಗಟ್ಲೆ ಬಿಟ್ಟಿರ್ಬೇಕು ಅಂದ್ರೆ ಅವನ್ಗೂ ಕಷ್ಟ ಆಗುತ್ತಲ್ವಾ. ಅವನ್ನ ನೆನೆಸ್ಕೊಂಡ್ರೇನೆ ಅಯ್ಯೋ ಅನಿಸ್ತಿದೆ. ಅಂಜು, ನಚ್ಚಿ, ನಿಮ್ಮ ಹನಿಮೂನ್ ಪ್ಯಾಕೇಜ್ ಟಿಕೆಟ್ಸ್ ಹೋಗ್ತೀನಿ. 10 ದಿನ ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಬಂತು. ಅಂಜು, ಏರ್ ಟಿಕೆಟ್ ಯಾಕಮ್ಮ ಹರಿದತ್ತೆ? ಏನಾಗಿದೆ ನಿಂಗೆ? ನನ್ ದೊಡ್ಡಮ್ಮ ತೊಂದ್ರೆ ಕೊಟ್ಟವ್ರು ನನ್ಗೂ ಶತ್ರುಗಳು. ಯಾವ್ದೇ ಕಾರಣಕ್ಕೂ ಅಂತವ್ರನ್ನ ಹತ್ರನೂ ಸೇರ್ಸ್ಕೊಳ್ಳೋದಿಲ್ಲ ನಾನು. ಅಂಜು 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 ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ನೀವ್ ಅರೆಸ್ಟ್ ಆದಾಗ ಇವ್ರ ಬಗ್ಗೆ ತುಂಬಾ ಇನ್ಸಲ್ಟಿಂಗ್ ಆಗಿ ಮಾತಾಡಿದ್ರು. ಅದರಿಂದ ಅವ್ರು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ನಿಮ್ಗೆ ಅಂಜು ಹೇಗೆ ಅಂತ ಗೊತ್ತಲ್ಲ. ಒಂದ್ ಸ್ವಲ್ಪ ದಿವಸ ಶಿಲ್ ಬಿ ಬ್ಯಾಕ್ ನಾರ್ಮಲ್. ಬಟ್ ಇಟ್ ವಾಸ್ ರಿಯಲಿ ಸ್ವೀಟ್ ಆಫ್ ಯು ನಮ್ಗೋಸ್ಕರ ಹನಿಮೂನ್ ಪ್ಯಾಕೇಜ್ ಬುಕ್ ಮಾಡಿದ್ದಕ್ಕೆ. ಆದ್ರೆ ಬೈ ಚಾನ್ಸ್ ಅಂಜು ಆ ಟಿಕೆಟ್ಸ್ ನ ಅಕ್ಸೆಪ್ಟ್ ಮಾಡಿದ್ರು ನೀವೇ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು. ನಂಗೆ ಇಲ್ಲಿ ಹಾಸ್ಪಿಟಲ್ ಒಂದ್ ಸ್ವಲ್ಪ ಸರ್ಜರೀಸ್ ಪ್ರೀ ಬುಕ್ ಆಗಿದೆ, ಅದನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಾವು ಹೋಗಕ್ಕಾಗ್ತಾ ಇರ್ಲಿಲ್ಲ. ಅದೇ ಅಂಜು ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳಿ. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಸಾರಿ. ದೇವ್ಯಾನಿ, ಭೂಮಿ ಅಜಿತಕ್ಕ ಇಲ್ಲಿ ಇಟ್ಕೊಂಡು ಮಾಡ್ತಿದ್ದೀರಾ? ಯಾಕೆ ಕಣ್ಣಲ್ಲಿ ನೀರು? ನನ್ನ ಅಪ್ಪ ನೆನ್ಪಾದ್ರು. ನೀವು ಕಾನ್ಸ್ಟೇಬಲ್ ಆಗ್ಬೇಕು ಅನ್ನೋದು ನಿಮ್ಮ ಅಪ್ಪ ಅವ್ರ ಆಸೆನಾ? ಆಸೆ ಇಲ್ಲ, ಕನ್ಸು. ಈ ಹಿಂದೆ ನಾನು ತುಂಬಾ ಸಲ ಪ್ರಯತ್ನ ಪಟ್ಟಿದ್ದೆ ಕಾನ್ಸ್ಟೇಬಲ್ ಆಗ್ಬೇಕು ಅಂತ, ಆದ್ರೆ ಫೇಲ್ ಆಗ್ಬಿಟ್ಟೆ. ಆದ್ರೆ ಈ ಸಲ ನನ್ ಮನೆಯವ್ರ ಬೆಂಬಲದಿಂದ ನಾನು ಪಾಸ್ ಆಗಿ ಇಲ್ಲಿಗೆ ಬಂದು ನಿಂತಿದ್ದೀನಿ. ಪ್ಲೀಸ್, ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್, ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್. ನನ್ ತಂದೆ ಏನಾದ್ರು ಇತ್ತಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಗೊತ್ತಾ? ಅವ್ರ ಖುಷಿ ನಾನು ಹೇಳೋದಕ್ಕಾಗಲ್ಲ. ಗೇಟಲ್ಲಿ ನಿಂತು ಹೋಗು ಮಗ್ರೆ, ಹೋಗು, ಧೈರ್ಯವಾಗಿ ಹೋಗು, ಈ ಟ್ರೈನಿಂಗ್ ನ ಮುಗಿಸ್ಕೊಂಡ್ ಬಾ. ಇನ್ ಮುಂದೆ ನೀನು ಹರಿ ಭೂಮಿ ಅಲ್ಲ, ಕಾನ್ಸ್ಟೇಬಲ್ ಭೂಮಿ ಅಂತ ಹೆಮ್ಮೆಯಿಂದ ಹೇಳಿರೋರು, ನನಗ್ ಧೈರ್ಯ ತುಂಬಿರೋರು. ಅಷ್ಟೇ ಅಲ್ಲ, ನಮ್ಮ ಊರಿಗೆ ವಾಪಸ್ ಹೋಗಿ ನನ್ನ ಮಗಳು ಕಾನ್ಸ್ಟೇಬಲ್ ಆಗ್ತಿದ್ದಾಳೆ ಅಂತ ಹೆಮ್ಮೆಯಿಂದ ಊರಿಗೆಲ್ಲ ಡಂಗೂರ ಸಾರೋರು. ಸರಿ,
ಬನ್ನಿ ಅಕ್ಕ, ಅಲ್ಲಿ ನಮ್ ಸರ್ಟಿಫಿಕೇಟ್ ಚೆಕ್ ಮಾಡ್ತಿದಾರೆ ಅಂತೆ, ಹೋಗೋಣ. ಯಾವ ಕಡೆ? ಅಲ್ಲಿ. ಭೂಮಿ ನೀನ್ ಇಲ್ಲಿ ನಿಮ್ಮನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ಮತ್ತೆ ಎಕ್ಸಾಮ್? ನಿಮ್ಗಿಂತ ಎಕ್ಸಾಮ್ ಮುಖ್ಯ ಇಲ್ಲ ನನ್ಗೆ. ಮತ್ತೆ ಕಾನ್ಸ್ಟೇಬಲ್ ಆಗ್ಬೇಕು ಅನ್ನೋ ನಿನ್ ಕನ್ಸು? ನೀವೇ ನನ್ ಕನ್ಸು. ಏಯ್ ಏನ್ ಮಾಡ್ತಿದ್ಯಾ? ಬೇಡ. ಏನ್ ಸಾಹೇಬ್ರು, ಒಪ್ಪಂದದ ಹೆಂಡತಿನ ತುಂಬಾ ಮಿಸ್ ಮಾಡ್ಕೊಳ್ತಿರೋ ಹಾಗಿದೆ. ಭೂಮಿ ಇಲ್ಲೆಲ್ಲಿ ಇರ್ತಾಳೆ ಭೂಮಿ? ಎಕ್ಸಾಮ್ ಬರೆಯಕ್ ಹೋಗಿದ್ದಾಳಲ್ವಾ? ಅದನ್ನ ನಾನು ಹೇಳಿದ್ನಲ್ಲ, ಭೂಮಿ ಅಂತ ಹೇಳಿದ ತಕ್ಷಣ ನೀವು ಮಾತ್ ತಗೊಂಡ್ಬಿಟ್ರಿ, ಅಷ್ಟೇ. ಓ ಹೌದಾ? ಸೇಫ್ ಆಗಿ ಅವಳನ್ನ ಟ್ರೈನಿಂಗ್ ಸೆಂಟರ್ ಬಿಟ್ಟು ಬಂದ್ಯಾ? ಗೇಟ್ ತನಕ ಡ್ರಾಪ್ ಮಾಡಿ ಆಲ್ ದಿ ಬೆಸ್ಟ್ ಕೂಡ ಹೇಳಿ ಬಂದ. ದೂರ ಹೋಗ್ತೀರಂತ ಏನ್ ಫೀಲ್ ಮಾಡ್ಕೊಳ್ಳಿಲ್ಲ ತಾನೇ ನೀನು? ನೀನ್ ಏನ್ ಮಾಡ್ಕೊಂಡಿರ್ತೀಯ ಅಂತ ನಿನ್ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ಮಾತಲ್ಲಿ ಏನ್ ಹೇಳ್ಬೇಕಾಗಿಲ್ಲ. ಸ್ಟೇಷನ್ ಅಲ್ಲಿ ನನಗೆ ಮಾಡೋದಕ್ಕೆ 1000 ಕೆಲಸಗಳಿದೆ ಸತ್ಯನ. ಅದ ನನಗೂ ಗೊತ್ತು. ಹೋಗಿ ಬಿಡು. ಭೂಮಿಗೆ ಹೋಗ್ತಾ ಏನ್ ಹೇಳಿದ್ವಿ ನಿಂಗೆ? ಏನ್ ಹೇಳ್ತಾರೆ, ಅವಳನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಯಾರೋ ಒಬ್ಬ ಬಂದಿದ್ರು. ಹೆಸರೇನು ಅಂತ ಕೇಳಿದ್ರೆ ಭೂಮಿ ಅಜಿತ್ ರಾಮ್ ನಾರಾಯಣ್ ಅಂತ ಹೇಳಿದ್ರು. ಅದಾದ್ಮೇಲೆ ಅವ್ರಿಗೆ ತಪ್ಪು ಅಂತ ಗೊತ್ತಾಗಿ ಬರೀ ಭೂಮಿ ಅಂತ ಹೇಳಿದ್ರು. ಇದೆ ನನಗೆ ನಿಮ್ಮಿಬ್ಬರಲ್ಲಿ ಇಷ್ಟ ಆಗೋದು. ನಿಜ ಹೇಳ್ಬೇಕಂದ್ರೆ ನಿಮ್ಮಿಬ್ಬರು ಮನಸ್ಥಿತಿನು ಒಂದೇ. ಆದ್ರೆ ಬಡ 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 ಅಂತ ಬಾಯಿ ತುಂಬಾ ಮಾತಾಡುತ್ತೆ, ಕಣ್ಣುಗಳು ಮಾತ್ರ ತುಂಬಾ ಸತ್ಯ ಹೇಳುತ್ತೆ. ಈ ಸತ್ಯನ್ನು ಮೀರಿ ಕೂಡ ಖುಷಿ ಏನೋ. ಈಗ ಟ್ರೈನಿಂಗ್ ಅಂತ ನಿಮ್ಮಿಂದ ದೂರ ಆಗಿದೆ ಆಗ್ಲಿ, ಆದ್ರೆ ಅವಳು ಟ್ರೈನಿಂಗ್ ಸೆಂಟರ್ ಹೋದಾಗ ಅಲ್ಲಿ ಬೇಕಾದಷ್ಟು ಹುಡುಗರು ಪೊಲೀಸ್ ಆಗ್ಬೇಕು ಅಂತ ಅಭಿಲಾಷೆ ಇಟ್ಕೊಂಡ್ ಬಂದಿರ್ತಾರೆ. ಅವರಲ್ಲಿ ಯಾರಾದ್ರೂ ಭೂಮಿಗೆ ಇಷ್ಟ ಆಗಿ ಆಕರ್ಷಣೆ ಆಗಿ ಪ್ರೀತಿ ಏನಾದ್ರು ಹುಟ್ಬಿಟ್ರೆ ಗೊಂದಲ ಆಗ್ಬೇಡ. ಪ್ರೀತಿ ಏನಾದ್ರು ಹುಟ್ಟಿದ್ರೆ ಅಂತ ಕೇಳಿದ್ದು. ಯಾಕಂದ್ರೆ ಈಗಾಗಲೇ ನಿಮ್ಮಿಬ್ಬರ ಒಪ್ಪಂದದ ಗಡುವು ಮುಗಿದಿದೆ. ಅವಳೇ ಹೇಳಿರೋ ಪ್ರಕಾರ, ನೀನೇ ಹೇಳಿರೋ ಪ್ರಕಾರ ನಾನೊಂದು ತೀರ ನೀನೊಂದು ತೀರ. ಹಾಗಿದ್ದಾಗ ಅವಳ ಭವಿಷ್ಯನ ಅವಳು ಕಟ್ಕೋತಾಳೆ ಅಂತ ನನಗೆ ಹೇಳ್ಕೋ ತುಂಬಾ ಅನಿಸ್ತು. ಅಚಿತ ಒಂದ್ ಮಾತು ಹೇಳ್ತೀನಿ ಕೇಳ. ಖಂಡಿತ ನೀವಿಬ್ರು ಸಂತೋಷವಾಗಿರಲ್ಲ. ಯಾಕಂದ್ರೆ ನಿನ್ನ ಸಂತೋಷನೇ ಅವಳು, ಅವಳ ಸಂತೋಷನೇ ನೀನ್. ಭಗವಂತ ಯಾವಾಗ್ಲೂ ಬರೆದು ಬಿಟ್ಟಿದ್ದಾನೆ ನಿಮ್ಮಿಬ್ಬರು ಜೋಡಿ. ಇನ್ನೇನಿದ್ರು ನಿನ್ನ ಜೊತೆ ಅವಳ ಕತೆ ಮಾತ್. ಅದನ್ನ ಯಾರಿಂದು ತಪ್ಸಕ ಅಕಸ್ಮಾತ್ ತಪ್ಸಿದ್ರು ಕೂಡ ಪ್ರಯೋಜನನೂ ಆಗಲ್ಲ. ಒಟ್ಟಲ್ಲಿ ನೀವಿಬ್ರು ಒಂದಾಗ್ತೀರೇನೋ ಮನ್ಸು ನಂಗೆ ತುಂಬಾ ಹೇಳ್ತಿದೆ. ನೋವಲ್ಲಿ ಹೇಳ್ತೀವಿ, ತೊಳೆದು ಬಿಡುವ ನೀನು ಬಿಟ್ಟಿತ್ತು.